ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ರಕ್ಷಿತಾ, ಸೊ ಈ ವಿಡಿಯೋ ಸ್ಪೆಷಲಿ ರಕ್ಷಿತಾ ಅವರ ಫ್ಯಾನ್ಸ್ಗೆ ಮಾತ್ರ. ಯಾಕೆ ಹೇಳಿದ್ರೆ, ಈ ರಕ್ಷಿತಾ, ಸೊ ಇವರು ಬಾಂಬೆಯಲ್ಲಿ ಜನಿಸಿದ್ರು ಕೂಡ ಮಂಗಳೂರಿನ ಒಂದು ತುಂಬ ಒಂದು ಒಳ್ಳೆಯ ನಂಟು ಹೊಂದ್ಕೊಂಡಿದ್ದರೂ ಕೂಡ ಇವರು ಆ ವೀಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇರುವಾಗ ಇವರನ್ನು ಇವಾಗ ಪ್ರೀತಿಸುವ ಅಭಿಮಾನಿಗಳಿಗಿಂತ ಟ್ರೋಲ್ ಮಾಡುವ ಅಭಿಮಾನಿಗಳೇ ಜಾಸ್ತಿ ಇದ್ದರು. ಯಾಕಂದರೆ ಇವರು ಸ್ಟ್ರಗಲ್ ತುಂಬ ಒಂದು ಕಷ್ಟಪಟ್ಟು ಬಂದಿರುವಂಥ ಹುಡುಗಿ. ಸೊ ಇವರು ಹೆಂಗೆ ಅಂದರೆ, ಆ ಟ್ರೋಲ್ ಮಾಡುವವರಲ್ಲಿ ನಾನೂ ಒಬ್ಬ ಕೂಡ. ಅಂದರೆ ಏನಾದರೂ ಒಂದು ಮಾತಾಡುವಾಗ ಆ ಕಡೆ ಈ ಕಡೆ ಆಗುತ್ತೆ ಪದಗಳು. ಸೊ ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗು ಎಲ್ಲವೂ ಸೇರಿ ಕೂಡ ಇವರನ್ನು ಟ್ರೋಲ್ ಮಾಡಿದವರೇ ಹೆಚ್ಚು. ಇವಾಗ ನಮ್ಮ ತುಳುನಾಡಿನಲ್ಲಿ ಅವರು ಫಸ್ಟ್ ಆಫ್ ಆಲ್ ವ್ಲಾಗ್ ಮಾಡ್ತಾ ಇರೋದು ನಮ್ಮ ತುಳು ಮತ್ತು ಬಾಂಬೆ ತುಳು ಅಂತ ಒಂದು ಎರಡು ಭಾಷೆ. ಅಂದರೆ ಒಂದು ಹೆಂಗಂದರೆ, ನಮ್ಮ ತುಳು ಸರಾಗವಾಗಿ ನಾವು ಮಾತಾಡ್ತೇವೆ, ಅದನ್ನು ಸ್ವಲ್ಪ ನೆಕ್ಕೆ ಮಾಡಿ ಅಂತ ಹೇಳ್ತೇವೆ. ಅಂದರೆ ಸ್ವಲ್ಪ ಒತ್ತಿ ಹೇಗೆ ಮಾಡಿ ಈ ಬಾಂಬೆಯವರು ಮಾತಾಡುವ ತುಳು ಇದೆ. ಯಾಕಂದರೆ ನಾವು ಆವಾಗ, ಅಂದರೆ ಇವಾಗ ಎಲ್ಲ ಒಂದು ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಮಾತಾಡ್ತಾರೆ ಬಾಂಬೆಯವರು. ಆವಾಗೆಲ್ಲ ಹೆಂಗಂದರೆ, ಬಾಂಬೆಗೆ ಹೋಗಿ ಸಟ್ಲಾದವರು ವರ್ಷಕ್ಕೊಂದು ಸಾರಿ ಹಬ್ಬಕ್ಕೆ ಏನಾದರೂ ಬರೋರು. ಸೊ ಅಲ್ಲಿ ಹಿಂದಿ ಎಲ್ಲ ಮಾತಾಡಿ ಇಲ್ಲಿ ತುಳು ಮಿಕ್ಸ್ ಆದಾಗ, ಸೊ ಹಿಂದಿ ಮಿಶ್ರಿತ ತುಳುವನ್ನು ಮಾತಾಡಿಯಲ್ಲ. ಸೊ ಹಾಗೆ ಒಂದು ವೀಡಿಯೋಸ್ಗಳನ್ನು ಮಾಡ್ತಾ ಟ್ರೋಲ್ ಆದಂಥ ಈ ಹುಡುಗಿ ಒಂದು 6-7 ತಿಂಗಳ ಹಿಂದೆ ಯಾರಿಗೂ ಗೊತ್ತಿರದ, ಅಂದರೆ ಕನ್ನಡದ ಜನತೆಗೆ ನಾನು ಹೇಳ್ತಾ ಇರೋದು, ಯಾರಿಗೂ ಗೊತ್ತಿರದ ಹುಡುಗಿ ಹೇಗೋ ಒಂದು ಅಚಾನಕ್ಕಾಗಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗಿಬಿಟ್ಟು ಒಂದು ಆಟೋದವ್ರ ಹತ್ರ ಒಂದು ವ್ಲಾಗ್ ಮಾಡ್ತಾರೆ. ಅಲ್ಲಿ ಯಾರೋ ಒಬ್ಬರು ಕಿಡಿಗೇಡಿಗಳು ಒಂದು ಅದನ್ನು ಎಡಿಟ್ ಮಾಡಿಯೋ ಅಥವಾ ಏನೋ ಈ ಹುಡುಗಿ ಹೇಳಿದ ಮಾತು, ನೀವು ಕನ್ನಡ ಯಾಕೆ ಮಾತಾಡೋದು, ತುಳುವೇ ಮಾತಾಡಬೇಕು, ತುಳುವಲ್ಲೇ ಮಾತಾಡಬೇಕು, ತುಳುನಾಡು ಕೂಡ ದೊಡ್ಡದು, ಹಾಗೆ ಒಂದು ಮಾತಾಡಿದ ಒಂದು ವಿಡಿಯೋವನ್ನು ಟ್ರೋಲ್ ಮಾಡ್ತಾರೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು 3-4 ತಿಂಗಳ ಹಿಂದೆ ಬಿಗ್ ಬಾಸ್ಗೆ ಬರೋ ಒಂದು 2-3 ತಿಂಗಳ ಹಿಂದೆ ಅಂತ ಕಾಣುತ್ತೆ, ಒಂದು ಟೋಟಲಾಗಿ ಒಂದು 6-7 ತಿಂಗಳ ಹಿಂದೆ ಇದೇ ಹುಡುಗಿಯನ್ನು ಕರ್ನಾಟಕದ ಜನರು ಕೆಲವೊಬ್ಬರು ಬೈದಿದ್ದುಂಟು, ಈ ಹುಡುಗಿಯ ಬಗ್ಗೆ ಬೈದಿದ್ದುಂಟು. ಅದೇ ಜನರು ಈಗ ಇವಳನ್ನು ತುಂಬ ಇಷ್ಟಪಡ್ತಾರೆ, ಇವಳ ಮುಗ್ಧತೆಯನ್ನು ತುಂಬ ಇಷ್ಟಪಡ್ತಾರೆ. ಅಂದರೆ ನಮ್ಮ ಕನ್ನಡಿಗರು ಯಾವಾಗಲೂ ಒಂದೇ ರೀತಿ, ಅಂದರೆ ಒಳ್ಳೆತನಕ್ಕೆ ಯಾವಾಗಲೂ ಸಾಥ್ ಕೊಡ್ತಾರೆ ಅನ್ನೋದಕ್ಕೆ ಈ ರಕ್ಷಿತಾ ಶೆಟ್ಟಿಯವರು ಒಳ್ಳೆಯ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ರಕ್ಷಿತಾ ಶೆಟ್ಟಿ ಯಾರು ಅಂತಲೇ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ರನ್ನರ್ ಅಪ್ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋನ ರನ್ನರ್ ಅಪ್, ಎಷ್ಟೋ ಸಲ ಕಿಚ್ಚ ಸುದೀಪ್ ಅವರಿಂದ ಬಯಸ್ಕೊಂಡಿದ್ದಂಥ ಈ ಹುಡುಗಿ ಬಗ್ಗೆ ಹೇಳಲಿಕ್ಕೆ ಮಾತು 1-2 ತುಂಬ ಇದೆ. ಯಾಕಂದರೆ ಈ ಹುಡುಗಿ ಮೆಚೂರಿಟಿ ಲೆವೆಲಲ್ಲಿ ನಮ್ಮ ಅಶ್ವಿನಿ ಗೌಡ, ಸೋ ಕಾಲ್ಡ್ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡರವರನ್ನು ಕೂಡ ಮೀರಿಸ್ತಾರೆ. ಅಷ್ಟೊಂದು ಮೆಚೂರಿಟಿ ಇದೆ. ಕೆಲವೊಬ್ಬರು ಮನೆಯಲ್ಲಿ ಬಿಗ್ ಬಾಸಲ್ಲಿ ಎಷ್ಟೇ ಕಷ್ಟ ಇದ್ದರೂ ಊಟ, ಅಂದರೆ ಒಂದು ಜಗಳ ಆದಾಗ ಊಟ ಮಾಡದಿರುವಾಗ ಇವರ ಎನಿಮಿಗಳೇ ಆಗಿದ್ದರೂ ಕೂಡ ಅವರಿಗೆ ಹೋಗಿ ಸಾಂತ್ವನ ಮಾಡ್ತಾಳೆ, ಊಟ ಮಾಡಿ ಬನ್ನಿ ಅಂತ ಹೇಳ್ತಾಳೆ. ಸೊ ಇದೇ ಅಶ್ವಿನಿಯವರ ಮತ್ತು ಜಾಹ್ನವಿ ಅವರ ಜಗಳ ಆದಾಗ ಅಶ್ವಿನಿಯವರ ಅಂದರೆ ತುಂಬ ಜಗಳ ಮಾಡಿ ಕೂಡ ಹಿಂದೆ ಬಂದು ಇಲ್ಲಿ ರಘು ಅವ್ರ ಹತ್ರ ಮತ್ತು ಗಿಲ್ಲಿಯವರ ಹತ್ರ ಹೇಳ್ತಾರೆ, ಪಾಪ ಅವರು ಊಟನೇ ಮಾಡಿಲ್ಲ, ಊಟ ಮಾಡ್ಬೋದು ಅಂತ. ಇದೇ ಧ್ರುವಂತ್ ಅವರನ್ನು ಅಣ್ಣ ಅಂತ ಕರಿತಾ ಇದ್ರು. ಎಲ್ಲೋ ಒಂದು ಕಡೆ ಇವರ ಕ್ಯಾರೆಕ್ಟರನ್ನು ತುಂಬ ಒಂದು ಹೀಯಾಳಿಸಿ ನೋಡಿದಂಥ ಧ್ರುವಂತ್ ಅವರಿಗೆ ಇನ್ನು ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಅಂದ ಇವರು ನಮ್ಮ ರಕ್ಷಿತಾ ಧ್ರುವಂತ್ ಎಲಿಮಿನೇಟ್ ಆದಾಗ ಪಾಪ ಅವರು ಹೋಗಬಾರ್ದಿತ್ತು ಅಂತ ಹೇಳಿದ ಇದೇ ರಕ್ಷಿತಾ ಅವರು, ಅಶ್ವಿನಿ ಅವರು ಎಷ್ಟೇ ಒಂದು ಟಾರ್ಗೆಟ್ ಮಾಡಿದರೂ ಕೂಡ ಅಮ್ಮ ಅನ್ನೋ ಒಂದು ಮಾತಿಂದ ಕರೆದ ರಕ್ಷಿತಾ ಎಷ್ಟು ಜನರ ಒಂದು ಪಾಲಿಗೆ, ಅಂದರೆ ಹೇಗೆ ಹೇಳ್ಬೋದು ಅಂದರೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬಿಗ್ ಬಾಸ್ಗೆ ಬಂದು, ಬಿಗ್ ಬಾಸ್ ಅಂದರೆ ಹೆಂಗಂದರೆ ಅಶ್ವಿನಿ ಮತ್ತು ನಮ್ಮ ಜಾಹ್ನವಿಯವರು ಮತ್ತು ಇವರು ನಮ್ಮ ಕಾಕ್ರೋಚ್ ಸುದಿ ಮತ್ತು ಮಲ್ಲಮ್ಮ ಧ್ರುವಂತ್ ಅವರು. ಸೊ ಈ 6-7 ಜನ ಸೇರಿ ರಕ್ಷಿತಾ ಅವರನ್ನು ಹೊರಗಡೆ ಕಳಿಸ್ತಾರೆ. ಸೊ ನೋಡಿ ಒಂದು ಹೆಂಗಾಯಿತು ಅಂತ. ಸೊ ಒಂದೇ ವಾರಕ್ಕೆ ಹೋದಂಥ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಇದು ಕೋಇನ್ಸಿಡೆನ್ಸಾ, ನಮ್ಮ ಕರ್ನಾಟಕದ ಜನರ ಪ್ರೀತಿಯ, ಅಥವಾ ಅವರ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಿದಂಥ ಗೌರವನ,
ಇದನ್ನೆಲ್ಲ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸಿದಾಗ ರಕ್ಷಿತಾ ಅವರ ಜರ್ನಿ ತುಂಬ ಸುಲಭದ್ದಲ್ಲ. ಸೊ ನಾನಿವಾಗ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ನೋಡಿದೆ. ರಕ್ಷಿತಾ ಅವರ ಬಳಿ ತುಂಬ ಹಣ ಇದೆ, ಬಾಂಬೆಯಲ್ಲಿ ಒಂದು ಮನೆ ಮಾಡಿದ್ದಾರೆ. ಹೌದು ಸ್ವಾಮಿ, ಮಾಡಿದ್ದಾರೆ. ಅವರು ಕಷ್ಟಪಟ್ಟು ದುಡ್ದು ಯೂಟ್ಯೂಬಲ್ಲಾಗಿರಿ ಏನೇ ಆಗಿರಲಿ ದುಡ್ದು ಅವರು ಹಣ ಮಾಡಿದ್ದಾರೆ. ಸೊ ಅವರಿಗೆ ನಾವು ಶಾಬಾಸ್ ಹೇಳಲೇಬೇಕು. ಅದು ಬಿಟ್ಟು ಇವಾಗ ಹೇಳೋದು ಅವಳು ಹಾಗೆ ಅವಳು ಹೀಗೆ ಅವಳು ಹಣ ಮಾಡಿದ್ದಾಳೆ ಅವಳ ಹಣವನ್ನು, ಹೌದು ಏನೇ ಆಗಲಿ ಅವಳು ಅಶ್ವಿನಿ ಗೌಡ ಥರ ಕನ್ನಿಂಗ್ ಗೇಮ್ ಆಡಲಿಲ್ಲ, ನಿಯತ್ತಾಗಿ ಆಡಿದ್ದಾಳೆ. ಯಾರೂ ಒಂದು ಇವಾಗ ಮಾಳುವವರ ಸ್ನೇಹ ಆಗಿರ್ಬೋದು, ರಘು ಅವರ ಮಗಳ ಪ್ರೀತಿಯಾಗಿರಬಹುದು, ಗಿಲ್ಲಿಯವರ ಫ್ರೆಂಡ್ಶಿಪ್ ಬಾಂಡ್ ಆಗಿರ್ಬೋದು, ಧ್ರುವಂತ್ ಅವರನ್ನು ಅಣ್ಣ ಅಂತ ಕರೆದಾಗ, ಮಲ್ಲಮ್ಮ ಅವರನ್ನು ಅಮ್ಮ ಅಂತ ಕರೆದಾಗ ಎಲ್ಲವೂ ಕೂಡ ಅವಳ ಪ್ರೀತಿ ಇದೆಯಲ್ಲ ನಿಷ್ಕಲ್ಮಶ ಪ್ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಅವಳನ್ನು ಏನೇ ಆಗಲಿ ಏನೇ ಹೋಗಲಿ ಅವಳಾಗಿಯೇ ಇದ್ದಳು. ಸೊ ಅವಳನ್ನು ನಾವು ಗೌರವಿಸಲೇಬೇಕು. ಸೊ ರಕ್ಷಿತಾ ಅವರೇ, ನಿಮ್ಮ ಮುಂದಿನ ಬದುಕು ತುಂಬ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ನಮಗೆ ತುಂಬ ಹೆಮ್ಮೆ, ನಮ್ಮ ತುಳುನಾಡಿನ ಹುಡುಗಿ ಫಸ್ಟ್ ರನ್ನರ್ ಅಪ್ ಆಗಿ ಸೆಕೆಂಡ್ ಸ್ಥಾನ ಬಿಗ್ ಬಾಸಲ್ಲಿ ಗೆದ್ರಿ ಅಂತ ಹೇಳೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಸೊ ನೋಡೋಣ ಫ್ಯೂಚರಲ್ಲಿ ಇನ್ ಕೇಸ್ ಒಂದು ವೇಳೆ ನಾನು ನಿಮಗೆ ಸಿಕ್ಕಿದರೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.